ನಮಸ್ತೆ ಮಿತ್ರರೇ. ಸೇವಂತಿಗೆ ಬೆಳೆಯೋರು, ಅದರಲ್ಲೂ ಸೆಂಟೆಲ್ಲೋ ತಳಿ ಬೆಳೆಯೋರು ಬೆಳಿಬೇಕೋ ಬೇಡವೋ ಅನ್ನೋ ಯೋಚನೆ ಮಾಡೋ ಸ್ಥಿತಿಗೆ ತಲುಪಿದ್ದಾರೆ. ಕಾರಣ ಒಂದು, ಗಿಡ ಸಾಯೋದು. ಗಿಡ ಹೋಯ್ತು ಅಂತಿರ್ತೀರಲ್ಲ, ಅದು ವಿಲ್ಟ್. ಸೊ ವಿಲ್ಟ್ ಮ್ಯಾನೇಜ್ಮೆಂಟ್ ಹೇಗೆ? ಕಳೆದ ಹಂಗಾಮಿನಲ್ಲಿ ಮಳೆಗಾಲದಲ್ಲಿ ಅನೇಕ ಜನ, ಮೋಸ್ಟ್ ಆಫ್ ದಿ 75% ರೈತರಿಗೆ ಈ ಸಮಸ್ಯೆ ಎದುರಿಸಿದ್ದಾರೆ. ನಾನು ಶಿಡ್ಲಘಟ್ಟ ಭಾಗದ ಅನೇಕ ರೈತರು ಬಂದಿದ್ದರು. ನಾನು ಅವ್ರಿಗೆ ಯಶಸ್ವಿಯಾಗಿ ವಿಲ್ಟನ್ನು ಹತೋಟಿ ಮಾಡಿಕೊಟ್ಟಿದ್ದೀನಿ. ಆದರೆ ಒಂದಷ್ಟು ಪರ್ಸೆಂಟೇಜ್ ಗಿಡ ಹೋದೇ ಹೋಗ್ತದೆ. ನಾವು ಈ ವಿಲ್ಟ್ ತಡೆಗಟ್ಟೋದಕ್ಕೆ ತಯಾರಿ ಯಾವ ಹಂತದಿಂದ ಮಾಡಬೇಕು ಅಂದರೆ, ಭೂಮಿ ಸಿದ್ಧತೆ ಹಂತದಿಂದಲೇ ಮಾಡಬೇಕು. ಬೆಡ್ ಪ್ರಿಪ್ರೇಷನ್ ಮಾಡ್ತೀವಲ್ಲ ಆವಾಗ. ಹೀಗೇನೆಂದರೆ, ಬೆಡ್ ಪ್ರಿಪ್ರೇಷನ್ಗೆ ಈಗ ವಿಲ್ಟ್ ಸೆಂಟೆಲ್ಲೋ ಮಾಡೋದಾದರೆ ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರಗಳನ್ನು ಬೆಡ್ಗೆ ಹಾಕೋದು ಬೇಡ. ಅತಿ ಹೆಚ್ಚು ಸಾವಯವ ಅಂಶಗಳಿರಬೇಕು. ತಿಪ್ಪೆ ಗೊಬ್ಬರ ಯಥೇಚ್ಛವಾಗಿ ಹಾಕಿ, ಚೆನ್ನಾಗಿ ಕಳ್ತಿರ್ತಕ್ಕಂಥದ್ದು. ಆಮೇಲೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಇತರೆ ಹಿಂಡಿ ಲಭ್ಯ ಇದ್ರೆ ಅವನ್ನು ಹಾಕಿ. ಕೆಲವು ಸಾವಯವ ಅರಳು ರೂಪದ ಗೊಬ್ಬರಗಳು ಸಿಗ್ತದೆ, ಅವನ್ನು ಯಥೇಚ್ಛವಾಗಿ ಬಳಸಿ. ಜೊತೆಗೆ ಟ್ರೈಕೋಡರ್ಮ, ಸೂಡೋಮೋನಾಸು, ವ್ಯಾಮು, AMC ಇವುಗಳನ್ನೆಲ್ಲ ಬೆಡ್ಗೆ ಸೇರಿಸಿ ಈ ಥರ ಬೆಡ್ ರೆಡಿ ಮಾಡಿದ್ದಾದಮೇಲೆ ನೀರು ಕೊಟ್ಟು ಒಂದು 10-12 ದಿವಸ, ಅಟ್ಲೀಸ್ಟ್ ಒಂದು 2 ವಾರ ಬಿಟ್ಟರೆ ಭೂಮಿ ಚೆನ್ನಾಗಿ ಹುದುಗುತ್ತೆ, ಸ್ಮೂತ್ ಆಗುತ್ತೆ. ಹಾಗೆ ಆದಮೇಲೆ ನೀವು ಸಸಿ ನಾಟಿ ಮಾಡ್ಕೋಬೇಕಾಗ್ತದೆ. ಆಮೇಲೆ ನನಗೆ ನೆನಪು ಬರೋದು, ಇದು ಒಂದು ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಓದಿದ್ದೆ, ಈ ಸೇವಂತಿಗೆ ಹೂ ಬೆಳೆ ಕ್ರಾಂತಿ ಅಂತ ಹೇಳ್ಬಿಟ್ಟು. ಅದೇನಪ್ಪ ಅಂದರೆ, ಅಲ್ಲಿ ಒಂದು ಗ್ರಾಮ, ಪಾಂಡವಪುರ ತಾಲೂಕಿನ ಜಿಂಕಶೆಟ್ಟಿಹಳ್ಳಿ ಅಂತ ಗ್ರಾಮ, ಅದು ಸೇವಂತಿಗೆ ಬೆಳೆಯೋದಕ್ಕೆ ಫೇಮಸ್ಸು. ಅಲ್ಲಿ ಈ ಒಂದು ರೋಗ ಬಂದು ಎಲ್ಲ ನಷ್ಟ ಹೊಂದುತ್ತಾ ಇದ್ರು, ಇಳುವರಿ ತೆಗಿಯೋಕ್ಕಾಗ್ತಾ ಇರಲಿಲ್ಲ, ಬೆಳೆ ಹೋಗ್ತಾ ಇತ್ತು. ಡಾಕ್ಟರ್ ವಸಂತಕುಮಾರ್ ತಿಮ್ಕಾಪುರ್ ಅಂತ ಅವರು ಹಿರಿಯ ವಿಜ್ಞಾನಿ, ಮೈಸೂರಿನವರು. ಅವರು ಇದನ್ನು ಮನಗಂಡು ಅಲ್ಲಿ ಒಬ್ಬ ಹುಡುಗನ್ನ ಟ್ರೈನಿಂಗ್ ಮಾಡಿ ಅಲ್ಲೇ ಒಂದು ಕೌಂಟ್ರ್ ಮಾಡಿಸಿ ಈ ಸಮಸ್ಯೆನ ಬಗೆಹರಿಸಿದ್ರು. ಅದು ಈವನ್ TV ನ್ಯೂಸ್ ಚಾನಲ್ಗಳಲ್ಲಿ ಬಂತು, ನ್ಯೂಸ್ ಪೇಪರಲ್ಲೂ ಬಂತು. ಸೊ ಇದರ ಬಗ್ಗೆ, ವಿಲ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಅವರಲ್ಲಿ ಆಳವಾದ ಮಾಹಿತಿ ತಿಳ್ಕೋಬೇಕು ಅಂತ ನಾನು ಬೇರೆ ಕೆಲಸದ ನಿಮಿತ್ತ ಅವ್ರನ್ನ ಕಾಣಕ್ಕೆ ಹೋಗಿದ್ದೆ ಮೈಸೂರಿಗೆ. ಅವತ್ತು ಕೆಲವೊಂದಷ್ಟು ಸಲಹೆಗಳನ್ನು ಕೊಟ್ಟರು ಅವರು. ಏನು ಸಲಹೆಗಳು ಅನ್ನೋದನ್ನ ನಾವು ನೋಡ್ಕೋತಾ ಹೋಗೋಣ. ನಂತರದ ಹಂತದಲ್ಲಿ ನಾನು ಬೇರೆ ಹಂತದಲ್ಲಿ ವಿಲ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಬೋದು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಈ ಮಾಹಿತಿ ನೋಡಿ ಸ್ನೇಹಿತರೆ. ಸೊ ಈ ಒಂದು ತಂತ್ರಜ್ಞಾನ ನಮ್ಮ ರೈತರಿಗೆ ಪರಿಚಯ ಆಗಲಿ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಇದಕ್ಕೆ ಕಾರಣ ಆಗುವ ಅಂಶಗಳ್ಯಾವು, ಫೇವರಬಲ್ ಅಂಶಗಳ್ಯಾವು, ಟ್ರೀಟ್ಮೆಂಟ್ ಯಾವ ಹಂತದಿಂದ ಸ್ಟಾರ್ಟ್ ಮಾಡಬೇಕು, ಎಷ್ಟು ದಿನ ಮಾಡಬೇಕು, ಹೇಗೆ ವರ್ಕ್ ಆಗುತ್ತೆ, ಒಂದಷ್ಟು ವಿಷಯಗಳು ಕೂಲಂಕಷವಾಗಿ ಡೀಟೇಲ್ ಆಗಿ ತಿಳಿಸ್ಕೊಡಿ ಸರ್, ದಯವಿಟ್ಟು. ಆಗಲಿ. ನೀವು ಹೇಳ್ದಂಗೆ ಕ್ವೀನ್ ಅಂದ್ರಿ, ಕಿಂಗ್ ಅಂದ್ರಿ, ಇದನ್ನ ನಮ್ಮ ಭಾಗದ ರೈತರು ಸೇವಂತಿಗೆನ ಲಕ್ಷ್ಮಿ ಅಂತ ಕರೀತಾರೆ. ಅದೊಂದೇ ಬೆಳೆ ಬೆಳೆಯೋದು. ನಾವು ಕೆಲಸ ಮಾಡ್ತಾ ಇದ್ದೀವಿ, ಆ ಊರುಗಳಲ್ಲಿ ಕ್ರೈಸಾಂಥಿಮಮ್ ಅದರ ಸೇವಂತಿಗೆ ಬಿಟ್ಟು ಇನ್ಯಾವುದನ್ನು ಬೆಳೆಯೋದಿಲ್ಲ. ಆದರೆ ಅವ್ರಿಗೆ ತುಂಬ ಸಮಸ್ಯೆಗಳಿದ್ವು. ಒಂದು ವರ್ಷಕ್ಕೆ ಅವ್ರಿಗೆ 40,000 to 50,000 ಮಾತ್ರ ಆದಾಯ ಇದ್ದಿದ್ದು. ಅಷ್ಟು ಕಡಿಮೆ ಆದಾಯದಲ್ಲಿ ಅವ್ರು ಜೀವನ ಮಾಡ್ತಾ ಇದ್ರು. ಅದಕ್ಕೆ ಮುಖ್ಯ ಕಾರಣ ಏನಂತಂದರೆ, ಅವ್ರಿಗೆ ಬೆಳೆ ಹೇಗೆ ಬೆಳಿಬೇಕು ಅಂತಲೇ ಗೊತ್ತಿರಲಿಲ್ಲ. ಅದರಲ್ಲೂ ಸಿಂಹ ಸ್ವಪ್ನ ಆಗಿತ್ತು ಅಂತಂದರೆ ಈ ಬೇರು ಕೊಳೆ ರೋಗ. ನಾವು ಹೋದಾಗ ಫಸ್ಟು ಅಮೂಲಾಗ್ರವಾಗಿ ನಾವು ಅದನ್ನು ಅಧ್ಯಯನ ಮಾಡಿದ್ವಿ, ಯಾವ್ಯಾವ ರೋಗ ಬರುತ್ತೆ ಇಲ್ಲಿ ಅಂತ ಅಂದ್ಬಿಟ್ಟು. ಆ ರೈತರ ಪ್ರಕಾರ ಇದೊಂದು ಡಿಸೀಸ್ನ ಜಾಸ್ತಿ ಹೇಳಿದ್ರು. ಬಟ್ ನಾವು ಬೇರೆ ರೋಗಗಳನ್ನು ನಾವು ಸ್ಟಡಿ ಮಾಡಿದ್ವಿ. ವೈರಸ್ ರೋಗ ಕೂಡ ಇತ್ತಲ್ಲಿ. ಅವುಗಳೆಲ್ಲನ ನಾವು ಲ್ಯಾಬ್ರೇಟರಿಗೆ ತಂದು ನಾವು ಸ್ಟಡಿ ಮಾಡಿ, ಈ ಬೇರು ಕೊಳೆ ರೋಗ ಅನ್ನೋದು ಮ್ಯಾಕ್ರೋಫಾಮಿನ ಫ್ಯಾಸಿಯೋಲಿನ ಅನ್ನೋ ಒಂದು ಫಂಗಸ್ಸಿಂದ, ಅಂದರೆ ಬೂಸ್ಟು ಅಥವಾ ಶಿಲೀಂಧ್ರದಿಂದ ಬರುವಂಥ ರೋಗ. ಇದು ಸಾಮಾನ್ಯವಾಗಿ ಮಣ್ಣಿನಲ್ಲೇ ಇರುವಂತಹ ರೋಗ, ಗಾಳಿಯಿಂದ ಹರಡಲ್ಲ. ಇದು ಮಣ್ಣಿನಲ್ಲಿ ಇರುವಂಥ ರೋಗ. ಇನ್ನೊಂದೇನಂತಂದರೆ, ಈ ಸಸಿಗಳನ್ನು ಎಲ್ಲಿಂದ ತರ್ತಾರೆ ಅಂದರೆ, ತಮಿಳುನಾಡಿನ ಹೊಸೂರು ಭಾಗದಿಂದ ಈ ನರ್ಸರಿಯಿಂದ ತರ್ತಾರೆ. ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಸತತವಾಗಿ ಒಂದೇ ಬೆಳೆ ಬೆಳೆಯೋದ್ರಿಂದ ಅಲ್ಲಿ ಕೂಡ ರೋಗ ಬಂದಿದೆ. ಅದೇ ರೋಗಗ್ರಸ್ತ ಗಿಡಗಳಿಂದ ಅವರು ನರ್ಸರಿ ಮಾಡಿರ್ತಾರೆ ಕಟ್ಟಿಂಗಿಂದ.
ಹಾಗಾಗಿ ಅಲ್ಲಿಂದನೂ ಕೂಡ ರೋಗಾಣು ಸೋಂಕು ಅಂತ ಏನು ಹೇಳ್ತೀವಿ ಅದು ಇಲ್ಲಿಗೆ ಬರ್ತಾ ಇದೆ. ಹಾಗಾಗಿ ಎಲ್ಲಿ ಈ ರೋಗ ಇರಲಿಲ್ಲ ಇದುವರೆಗೆ ಅಲ್ಲಿಗೂ ಕೂಡ ಇದು ಹರಡ್ಕೊಂಡ್ಬಿಟ್ಟಿದೆ. ಇದು ಅಂದರೆ ಗಿಡದ ಮೂಲಕ ಬರುತ್ತೆ, ಆನಂತರ ಭೂಮಿಗೆ ಬಂದಮೇಲೆ ಭೂಮಿನಲ್ಲಿ ಅದು ಉಳ್ಕೊಳ್ಳುತ್ತೆ ಆ ರೋಗ. ಮತ್ತೆ ಸತತವಾಗಿ ಒಂದೇ ಬೆಳೆ ಬೆಳೆಯೋದ್ರಿಂದ ಆ ಶಿಲೀಂಧ್ರ ರೋಗ ವರ್ಷದಿಂದ ವರ್ಷಕ್ಕೆ ಉಲ್ಬಣ ಆಗ್ತಾ ಹೋಗುತ್ತೆ. ಹಾಗಾಗಿ ರೈತರಿಗೆ ಈ ಬೆಳೆನ ಬೆಳೆಯೋದಕ್ಕೆ ಕಷ್ಟ ಆಗ್ತಾ ಇದೆ, ತುಂಬ ನಷ್ಟ ಅನುಭವಿಸ್ತಾ ಇದ್ದಾರೆ. ಇದರಲ್ಲಿ ತುಂಬ ಆದಾಯ ಇದೆ ಬೆಳೆದ್ರೆ, ಆದರೆ ಬೇಡಿಕೆ ಇದೆ, ಆದರೆ ಬೆಳೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಇದು ಏನಂತಂದರೆ ನೀವು ಈಗಾಗಲೇ ಹೇಳ್ದಂಗೆ ಇದು ಮಣ್ಣಿನಲ್ಲಿ ಹರಡುವಂಥ ರೋಗ. ಮಣ್ಣಿನ ಒಳಗಡೆ ಇರುತ್ತೆ. ನೀವು ಉಳುಮೆ ಮಾಡುವಾಗ ಅಥವಾ ನೀರು ಹಾಯಿಸುವಾಗ ಅಥವಾ ನಿಮ್ಮ ಟ್ರ್ಯಾಕ್ಟರ್ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹೋಗುವಾಗ ಕೂಡ ಹರಡುತ್ತೆ ಹೊರತು ಇದು ಬೇರೆ ರೋಗಗಳ ಥರ ಇದು ಗಾಳಿಲಿ ಹರಡುವಂಥದ್ದಲ್ಲ. ಇದು ಅದೊಂದು ತಿಳ್ಕೋಬೇಕು. ಅದು ಒಂದು ನಮಗೆ ವರದಾನ ಅಂತ ಹೇಳಬೇಕು. ಗಾಳಿಲಿ ಏನಾದ್ರು ಹರಡಿದ್ರೆ ಇದು ಬೆಳೆನೇ ಇರ್ತಿರ್ಲಿಲ್ಲ, ಹಂಗಾಗಿ ಹೋಗ್ತಿತ್ತು. ಇದಕ್ಕೆ ಉಪಚಾರ ಏನು ಅಂತಂದರೆ ಮೊದಲನೇದಾಗಿ ನಾವು ಸಸಿಗಳಿಂದಲೇ ಶುರು ಮಾಡಬೇಕು. ನಾವು ಟ್ರೇ ಸಸಿ ತಂದಾಗ ಅದರಲ್ಲಿ ರೋಗ ನಿಮಗೆ ಕಾಣಿಸ್ತಾ ಇರೋದಿಲ್ಲ. ಸಾಮಾನ್ಯವಾಗಿ ಈ ರೋಗ ಯಾವಾಗ ಕಾಣಿಸುತ್ತೆ ಅಂದರೆ ಹೂ ಬರೋ ಟೈಮಲ್ಲಿ ಕಾಣಿಸ್ಕೊಳ್ತೇವೆ. ಈ ಬೇರು ಕೊಳೆ ರೋಗ ಅಥವಾ ಸೊರಗು ರೋಗ ಏನಿರ್ತವೆ, ಹೂ ಬರೋ ಟೈಮಲ್ಲಿ ಇವುಗಳು ಜಾಸ್ತಿ ಲಕ್ಷಣಗಳು ಕಾಣಿಸೋದು. ಹಾಗಾಗಿ ನೀವು ಟ್ರೇನಲ್ಲಂತ ತರೋ ಸಸಿಗಳು ಆರೋಗ್ಯಕರವಾಗೇ ಕಾಣಿಸಿದ್ರು ಕೂಡ ಅವುಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಮತ್ತು ಇದು ಚೀಪೆಸ್ಟ್ ಮೆಥಡ್ ಟ್ರೈನಲ್ಲೇ ಕೊಡೋದು. ಒಂದು ಟ್ರೇನಲ್ಲಿ 100 ಗಿಡ ಇರುತ್ತೆ. ನೀವು ಒಂದು 100 ಟ್ರೀಟ್ಮೆಂಟ್ ಮಾಡ್ಬೋದು ಒಂದು 2 ಗಂಟೆ 3 ಗಂಟೆ ಟೈಮಲ್ಲಿ. ಅದಕ್ಕೆ ನಾವು ಟ್ರೀಟ್ಮೆಂಟು ಏನಂತ ಹೇಳ್ತೀವಿ, ರೋಕ್ ಅಂದರೆ ಥಯಾಫಿನೇಟ್ ಮೀಥೈಲ್ ಅಂತ ಏನು ಹೇಳ್ತೀವಿ ಅದು, ಅಥವಾ ಬ್ಯಾಬಿಸ್ಟಿನ್ ಅಂತ ಹೇಳ್ತೀವಿ, ಕಾರ್ಬೆಂಡಜಿಮ್ ಅದು. ಇಂಥ ಫಂಜಿಸೈಡ್ ಜೊತೆಗೆ ನಾವು ಫೈಟಾಂಟಿ ಅಂತ ಒಂದು ಟಾನಿಕ್ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ಸೇರಿಸ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡಿ 1 ವಾರ ಬಿಡಿ. ನೀವು 1 ವಾರ ಮುಂಚೆ ತಗೊಂಬನ್ನಿ, ಟ್ರೀಟ್ಮೆಂಟ್ ಕೊಡಿ ಇವತ್ತು ತಂದು ಕೂಡಲೇ 1 ವಾರ ಬಿಡಿ, ಆರೋಗ್ಯವಾಗುತ್ತವೆ. ಹಾಗೂ ರೋಗ ಇರೋದೆಲ್ಲ ಕ್ಲಿಯರ್ ಆಗುತ್ತೆ, ಅಲ್ಲೇ ಸತ್ತೋಗಿರುತ್ತೆ, ಮತ್ತು ಹೊಸ ಬೇರು ಬಂದಿರುತ್ತೆ. ಅಂಥ ಗಿಡ ನೀವು ನೆಟ್ಟಾಗ ಗಿಡ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ತವೆ ಹೊಲದಲ್ಲಿ, ಒಂದು ಹುಸಿಯೋದಿಲ್ಲ. ಆಗ ನಿಮಗೆ ಅದು ಕೂಡ ಒಂದು ಒಳ್ಳೆಯದಾಗುತ್ತೆ. ಅಂದರೆ ಆ ಟ್ರೀಟ್ಮೆಂಟ್ ಅಲ್ಲಿ ಇರೋದ್ರಿಂದ ಒಂದಷ್ಟು ದಿವಸ ಭೂಮಿಲಿ ಇದ್ದರೂ ಕೂಡ, ಅಲ್ಲೂ ಇದ್ದರೂ ಕೂಡ ಆ ರೋಗ ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಅಟ್ಯಾಕ್ ಆಗಲ್ಲ. ಆನಂತರ ಏನಾಗುತ್ತೆ, ನಿಮಗೆ ಗೊತ್ತಿದೆ ಇದು ರೋಗದ ಲಕ್ಷಣ ಆರಂಭಿಕವಾಗಿ ಹೇಗೆ ಕಾಣಿಸುತ್ತೆ ಅಂತ ಗೊತ್ತೆ. ಮತ್ತು ನೀವು ಹೊಲದಲ್ಲಿ ಓಡಾಡ್ತಿರ್ತೀರ, ಓಡಾಡುವಾಗ ಆ ರೋಗ ಎಲ್ಲಿ ಕಾಣಿಸುತ್ತೆ ಆ ಗಿಡಗಳಿಗೆ ಮಾತ್ರ ಮತ್ತು ಸುತ್ತಮುತ್ತ ಗಿಡಗಳಿಗೆ ಮಾತ್ರ ಟ್ರೀಟ್ಮೆಂಟ್ ಮಾಡಿದ್ರೆ ಸಾಕು. ನೀವು ಇಡೀ ಹೊಲಕ್ಕೆ ಮಾಡ್ತೀವಿ ಅಂದ್ರೂ ಮಾಡ್ಬೋದು. ಯಾಕೆಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಎಲ್ಲಕ್ಕೂ ಮಾಡೋದು ಬೇಡ ಅಂತಂದರೆ ನಿಮ್ಗೆ ಖರ್ಚು ಜಾಸ್ತಿ ಆಗುತ್ತೆ, ಆಳುಗಳ ಲಭ್ಯತೆ ಕಡಿಮೆ ಇದೆ, ಹಾಗಾಗಿ ಸಮಸ್ಯೆ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲದಕ್ಕೂ ಮಾಡ್ತೀನಿ ಅಂದರೆ ಖಂಡಿತ ಮಾಡ್ಬೋದು ನೀವು. ಹಾಗಾಗಿ ನೀವು ಆರಂಭಿಕ ಹಂತದಲ್ಲೇ ಇವುಗಳನ್ನು ಹತೋಟಿ ಮಾಡ್ಕೋಬೇಕು. ನಾವು ಮೂಲಭೂತವಾಗಿ ಟ್ರೈನಲ್ಲಿ ಟ್ರೀಟ್ಮೆಂಟ್ ಮಾಡೋದಲ್ಲ, ಅದು ಭಾಳ ಭಾಳ ಮುಖ್ಯ. ಇದುವರೆಗೆ ಯಾರೂ ಈ ಥರ ಉಪಚಾರ ಮಾಡ್ತಾ ಇಲ್ಲ. ಹಾಗಾಗಿ ಅದನ್ನು ಮಾಡಿ. ಮತ್ತು ನೀವು ಹೊಲದಲ್ಲಿ ಮಾಡುವಾಗ ಒಂದು ಇನ್ಸೆಕ್ಟಿಸೈಡ್ ಕೂಡ ಸೇರಿಸ್ಕೊಳ್ಳಿ. ಯಾಕೆ ಅಂತಂದರೆ ಅಲ್ಲಿ ಬೇರು ಹುಳ ಇರ್ಬೋದು ಅಥವಾ ನೆಮಟೋಡ್ ಇರ್ಬೋದು, ಇನ್ಯಾವುದೋ ಕೀಟ ಇರ್ಬೋದು, ಅದಕ್ಕೊಂದು ಸೇರಿಸ್ಕೊಳ್ಳಿ. ಇನ್ನೊಂದು ಕ್ಯಾಲ್ಸಿಲ್ ಅಂತ ಒಂದು ಬರುತ್ತೆ, ಕ್ಯಾಲ್ಸಿಯಂ ಸಿಲಿಕೇಟ್ ಅಂತ. ಅದು ನಮ್ಮ ಬೇರುಗಳಿಗೆ ಒಂದು ಶಕ್ತಿ ಕೊಡ್ತದೆ, ಒಂದು ರಕ್ಷಕ ಕವಚವನ್ನು ನೀಡೋದ್ರಿಂದ ಅದನ್ನು ಸೇರಿಸ್ಕೊಳ್ಳಿ. ಈ 4 ಸೇರಿಸ್ಕೊಂಡು ನೀವು ಹೊಲದಲ್ಲಿ ಮಾಡುವಾಗ ಟ್ರೀಟ್ಮೆಂಟ್ ಮಾಡಿ, ಆಯ್ತಲ್ಲ. ಆದರೆ ಒಂದು ಸರಿ ಟ್ರೀಟ್ಮೆಂಟ್ ಮಾಡಿದ ಕ್ಷಣಕ್ಕೆ ರೋಗ ವಿಮುಕ್ತ ಆಗುತ್ತೆ ಅಂತ ನಾವು ಭಾವಿಸಬಾರ್ದು. ಯಾಕೆಂದರೆ ನಮ್ಗೆ ಗೊತ್ತು, ನಮ್ಮ ಮನುಷ್ಯರು ಯಾವುದೇ ಡಾಕ್ಟರ್ ಔಷಧಿ ಕೊಟ್ಟರೆ ಒಂದೊತ್ತು ಕೊಡೋದಿಲ್ಲ. ದಿವಸಕ್ಕೆ 2 ಸರಿ 3 ದಿವಸ ತಗೊಳ್ಳಿ ಅಂತ ಹೇಳ್ತಾರೆ. ಅದು ವಾಸಿ ಆಗಿದವರು ಮತ್ತೊಮ್ಮೆ ಬನ್ನಿ ಅಂತ ಹೇಳ್ತಾರೆ. ಹಾಗೆ ನೀವು ಕೂಡ ನಿರೀಕ್ಷೆ ಮಾಡಬೇಕು. ಒಂದು ಸತಿ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ರೋಗ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಅಟ್ಲೀಸ್ಟ್ ನೀವು ಒಂದು 10 ದಿವಸದ ಅಂತರದಲ್ಲಿ 2ನೇ ಸಾರಿ ಟ್ರೀಟ್ಮೆಂಟ್ ಮಾಡಿ. ಆಮೇಲೆ ಔಷಧಿ ರೆಡಿ ಇಟ್ಕೊಂಡಿರಿ ಮನೆಯಲ್ಲಿ. ಆಮೇಲೆ ಯಾವಾಗ ಮತ್ತೆ ರೋಗದ ಲಕ್ಷಣ ಕಾಣಿಸ್ಕೊಡುತ್ತೆ ಆಗಾಗ ಮಾಡ್ತಾರೆ. ಇದನ್ನು ಮಾಡದೆ ಹೋದರೆ ರೋಗ ಉಲ್ಬಣ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸತತವಾಗಿ ಈಗ ನೀವು ಹೀಗೆ ಮಾಡೋದ್ರಿಂದ, ನಾವು ನಮ್ಮ ಹಳ್ಳಿಗಳು ಹೇಳಿದ್ವಲ್ಲ, ಅಲ್ಲಿ ತುಂಬ ರೋಗ ಇತ್ತು, ಈಗ ಅಲ್ಲಿ ರೋಗವೇ ಇಲ್ಲ. ಬಟ್ ರೋಗದ ಏನಾದ್ರು ಲಕ್ಷಣ ಕಾಣಿಸ್ಕೊಂಡ ಕೂಡಲೇ ನೀವು ಮಾಡಲಿಲ್ಲ ಅಂದರೆ ಮತ್ತೆ ಹರಡ್ಕೊಡುತ್ತೆ. ಅದು ಬೇರೆ ಯಾರು ಬಂದು ನಿಮ್ಗೆ ಸಹಾಯ ಮಾಡೋಕ್ಕಾಗಲ್ಲ. ನೀವು ನಿಮ್ಮ ಭೂಮಿಯ ಆರೋಗ್ಯವನ್ನು, ಬೆಳೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಕೈನಲ್ಲೇ ಇರೋದ್ರಿಂದ ನೀವು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಇವರೇನು ಔಷಧಿ ಕೊಟ್ಟರು ಬರೀ ಮತ್ತೆ 1 ವಾರದಲ್ಲೋ 1 ತಿಂಗಳಲ್ಲೋ ಮತ್ತೆ ಬಂತು ಅಂತಂದರೆ ಯಾರೂ ಹೊಣೆಗಾರಲ್ಲ ಅದಕ್ಕೆ. ಅದು ಬರುತ್ತೆ, ಅದು ಯಾಕಂದರೆ ಅದು ಸಹಜ, ಅದು ಭೂಮಿನಲ್ಲಿ ಇರುತ್ತೆ, ಅದು ಬರುತ್ತೆ. ಅದರಿಂದ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಈ ರೀತಿ ಮಾಡೋದ್ರಿಂದ ಆರೋಗ್ಯವಾಗಿ ನಾವು ಅಲ್ಲಿ ಆ ರೋಗದ ನಿರ್ಮೂಲನೆ ಮಾಡಿದ್ದೀವಿ. ಆದರೆ ಎನಿ ಟೈಮ್ ಬರ್ಬೋದು.
ಅವ್ರ ಜೀವಮಾನ ಪೂರ್ತಿ ಇನ್ನು ಡಿಸೀಸ್ ಬರೋದಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ವೈಜ್ಞಾನಿಕವಾಗಿ ಅದು ತಪ್ಪು ಮಾಹಿತಿ ಹಂಗೆ ಹೇಳಿದ್ರೆ ನಾನು. ಅದರಿಂದ ಆಗಾಗ್ಗೆ ಬರ್ತಾ ಇರುತ್ತೆ, ನಿಮಗೆ ಸಂಪಾದನೆ ಆಗ್ತಾ ಇರುತ್ತೆ, ಭೂಮಿನಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ, ಆಗ ಶಕ್ತಿ ತುಂಬ್ತಾ ಇರಬೇಕು, ರೋಗ ಬಂದಾಗ ಆರೋಗ್ಯ ತುಂಬಬೇಕು. ಹೀಗೆ ಮಾಡಿದ್ರೆ ಮಾತ್ರ ನೀವು ಬೆಳೆಯನ್ನ ಸತತ, ಯಾಕೆಂದ್ರೆ ಯಾವುದೇ ಬೆಳೆನ ನಾವು ಯಾವ ವಿಜ್ಞಾನಿನೂ ಸತತವಾಗಿ ಬೆಳೀರಿ ಅಂತ ಹೇಳಲ್ಲ, ಬೆಳೆ ಪರಿವರ್ತನೆ ಮಾಡಿ ಅಂತಲೇ ನಾವು ಹೇಳೋದು, ನಿಮಗೂ ಗೊತ್ತಿದೆ ಅದು. ಆದರೆ ನಾವು ಇದಕ್ಕಿಂತ ಉತ್ತಮವಾದ ಬೆಳೆ ಇಲ್ಲದಿರೋದ್ರಿಂದ, ಇದರಷ್ಟು ದುಡ್ಡು ಸಂಪಾದನೆ ಬೇರೆ ಬೆಳೆಯಲ್ಲಿ ಆಗದೆ ಇರೋದ್ರಿಂದ ನಾವು ಇದನ್ನೇ ಬೆಳೀತಾ ಇದ್ದೀವಿ. ಆದರೆ ಈ ಉಪಚಾರ ಅನಿವಾರ್ಯ. ದಯವಿಟ್ಟು ಇದನ್ನ ಯಾರು ವಿಜ್ಞಾನಿಗಳು ನಿಮ್ಗೆ ಹೇಳ್ಕೊಡ್ತಾರೆ, ಔಷಧಿ ಯಾರು ಕೊಡ್ತಾರೆ, ಅವರ ಮಾತುಗಳನ್ನು ಕೇಳಿ ಅದ್ರ ಪರಿಪಾಲನೆ ಮಾಡಿ ಒಳ್ಳೆ ಬೆಳೆ ಬೆಳೀರಿ, ಸಮೃದ್ಧಿಯಾಗಿ ಬದುಕಿ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನೋಡಿ, ಕೇಳಿಸ್ಕೊಂಡ್ರಲ್ವಾ ಮಾಹಿತಿ ಡಾಕ್ಟ್ರ್ ಹೇಳಿದ್ದು. ಸೊ ಆದಷ್ಟು ಈ ರೀತಿ ಮಾಡ್ಕೊತ ಹೋದಾಗ ಪ್ರತಿ ಸಲ ನಾವು ಯಾವುದಾದ್ರೂ ಒಂದು ಶಿಲೀಂಧ್ರನಾಶಕನ ಬಳಸುವಾಗ ಬಯೋಸ್ಟಿಮ್ಯುಲೆಂಟ್ ಬೇರೆ ಬೆಳವಣಿಗೆಗೆ ಮಹತ್ವ ಕೊಡಬೇಕು. ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಪಕ್ಕಾ ಇರಬೇಕು. ಸ್ಪ್ರೇಗಳು ಮಾಡುವಾಗ ಆದಷ್ಟು ಓವರ್ ಡೋಸ್ ಮಾಡ್ದಂಗೆ, ಹೆಚ್ಚು ಕಾಂಬಿನೇಷನ್ ಮಾಡ್ದಂಗೆ ನಾವು ಮ್ಯಾನೇಜ್ ಮಾಡ್ತಾ ಹೋದರೆ ವಿಲ್ಟನ್ನ ಸಾಧ್ಯವಾದಷ್ಟು ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ನೆನ್ಪಿಟ್ಕೋಬೇಕು, 100ಕ್ಕೆ 100% ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು 25,000 ಉಣಿದಿರ ಅಂದರೆ 25,000 ಗಿಡನೂ ಉಳಿದೇನೆ ಇರ್ಬೋದು. ನೀವು ಭಾಳ ಚೆನ್ನಾಗಿ ಮ್ಯಾನೇಜ್ ಮಾಡಿದರೆ ಒಂದು 200-300 ಗಿಡ ಹೋಗ್ಬೋದು. ಈ ರೀತಿ ಮ್ಯಾನೇಜ್ ಮಾಡ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.